ನಮಸ್ಕಾರ. ಗಾಲ್ಫ್ ಬಗ್ಗೆ ಕಲಿಯೋಣ ಬನ್ನಿ. ಒಬ್ಬ ಕ್ಯಾಡಿಯಾಗಿ ನಮ್ಮ ಆಟಗಾರನನ್ನ ಪೆನಾಲ್ಟಿಗಳಿಂದ ಕಾಪಾಡೋದು ತುಂಬಾನೇ ಮುಖ್ಯ. ಅದಕ್ಕೆ ರೂಲ್ 8 ಅನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಅವಶ್ಯಕ. ಗಾಲ್ಫ್ನ ಗೋಲ್ಡನ್ ರೂಲ್ ಯಾವುದು ಅಂತ ಗೊತ್ತಾ? ಸಿಂಪಲ್. ಕೋರ್ಸ್ ಹೇಗಿದೆಯೋ ಹಾಗೆ ಆಡಿ. ಇದೇ ರೂಲ್ 8ರ ಮೂಲತತ್ವ. ಅಂದ್ರೆ ಒಬ್ಬ ಕ್ಯಾಡಿಯಾಗಿ ನಾವು ಮತ್ತು ನಮ್ಮ ಆಟಗಾರ ಕೋರ್ಸ್ನ ಪರಿಸ್ಥಿತಿಗಳನ್ನ ಇದ್ದಾಗೆ ಸ್ವೀಕರಿಸಬೇಕು. ಮುಂದಿನ ಶಾಟ್ಗೆ ಅನುಕೂಲ ಆಗತ್ತೆ ಅಂತ ಹೇಳಿ ಅದನ್ನ ಬದಲಾಯಿಸೋ ಹಾಗಿಲ್ಲ. ಹಾಗಾದ್ರೆ ಈ ನಿಯಮದ ಪ್ರಕಾರ ಕ್ಯಾಡಿಯಾಗಿ ನಮ್ಮ ಮುಖ್ಯ ಜವಾಬ್ದಾರಿ ಏನು? ಈ 5 ಕಂಡೀಷನ್ಗಳನ್ನ ಕಾಪಾಡೋದು. ಅವು ಯಾವ್ಯಾವು ಅಂದ್ರೆ ಬಾಲ್ನ ಲೈ ಅಂದ್ರೆ ಬಾಲ್ ಕೂತಿರೋ ಜಾಗ, ಆಟಗಾರನ ಉದ್ದೇಶಿತ ಸ್ಟ್ಯಾನ್ಸ್ ಅಂದ್ರೆ ನಿಲ್ಲೋ ಜಾಗ, ಅವರ ಉದ್ದೇಶಿತ ಸ್ವಿಂಗ್ ಏರಿಯಾ, ಲೈನ್ ಆಫ್ ಪ್ಲೇ ಅಂದ್ರೆ ಆಟದ ದಾರಿ, ಮತ್ತು ರಿಲೀಫ್ ಏರಿಯಾ. ಇವುಗಳಲ್ಲಿ ಯಾವುದನ್ನು ಬದಲಾಯಿಸಬಾರದು. ಇದು ನಮ್ಮ ಜವಾಬ್ದಾರಿ. ಸರಿ, ಹಾಗಾದ್ರೆ ಯಾವೆಲ್ಲ ಕೆಲ್ಸಗಳನ್ನ ನಾವು ಮಾಡಬಾರ್ದು, ಯಾವ ತಪ್ಪುಗಳು ನೇರವಾಗಿ ಪೆನಾಲ್ಟಿಗೆ ದಾರಿ ಮಾಡುತ್ತೆ ಅನ್ನೋದನ್ನ ಈಗ ಒಂದೊಂದಾಗಿ ನೋಡೋಣ. ನೋಡಿ, ಇದು ತುಂಬಾನೇ ಸಾಮಾನ್ಯವಾಗಿ ಆಗೋ ತಪ್ಪು. ಬಾಲ್ ಹತ್ರ ಇರೋ ಬೆಳೆಯುತ್ತಿರುವ ಯಾವುದೇ ನೈಸರ್ಗಿಕ ವಸ್ತು ಅಂದ್ರೆ ಗಿಡದ ರೆಂಬೆ ಇರ್ಬೋದು ಅಥವಾ ಉದ್ದ ಹುಲ್ಲಿರ್ಬೋದು, ಅದನ್ನ ಆಟಕ್ಕೆ ಅಡ್ಡಿಯಾಗ್ತಿದೆ ಅಂತ ಸರ್ಸೋದು, ಬಗ್ಗಿಸೋದು ಅಥವಾ ಮುರಿಯೋದು ಖಂಡಿತ ಮಾಡ್ಲೇಬಾರ್ದು. ಇದೇ ಥರ ಆಟಗಾರನಿಗೆ ಒಳ್ಳೆ ಲೈ ಅಥವಾ ಸ್ಟ್ಯಾನ್ಸ್ ಸಿಗಲಿ ಅಂತ ಮರಳು ಅಥವಾ ಸಡಿಲ ಮಣ್ಣನ್ನ ಕಾಲಿಂದ ಒತ್ತಿ ನೆಲವನ್ನ ಸರಿ ಮಾಡೋದು ಕೂಡ ನಿಷಿದ್ಧ. ಇನ್ನೊಂದು ವಿಚಾರ, ಲೈನ್ ಆಫ್ ಪ್ಲೇ ಅಂದ್ರೆ ಬಾಲ್ ಹೋಗೋ ದಾರಿಯನ್ನ ಕ್ಲಿಯರ್ ಮಾಡೋಕೆ ಅಂತ ನೆಲದ ಮೇಲಿರೋ ಇಬ್ಬನಿ, ಹಿಮ ಅಥವಾ ನೀರನ್ನ ಒರೆಸೋದು, ಇದು ಕೂಡ ನಿಯಮ ಉಲ್ಲಂಘನೆ ಆಗತ್ತೆ. ಒಂದು ಮುಖ್ಯವಾದ ವಿಷಯ ನೆನಪಿನಲ್ಲಿಡಿ, ಈ ನಿಯಮ ನಮ್ಮ ಆಟಗಾರನಿಗೆ ಮಾತ್ರ ಸೀಮಿತವಲ್ಲ, ಇದು ಬೇರೆ ಸ್ಪರ್ಧಿಗಳಿಗೂ ಅನ್ವಯಿಸುತ್ತೆ. ಅಂದ್ರೆ ಇನ್ನೊಬ್ಬ ಆಟಗಾರನಿಗೆ ತೊಂದರೆ ಮಾಡೋಕೆ ಅಂತ ನಾವು ಕೋರ್ಸಿನ ಪರಿಸ್ಥಿತಿಗಳನ್ನ ಬದಲಾಯಿಸೋ ಹಾಗಿಲ್ಲ. ಸರಿ, ಬನ್ನಿ ಈಗ ಒಂದು ಸಾಮಾನ್ಯ ತಪ್ಪಿನ ಬಗ್ಗೆ ಮಾತಾಡೋಣ. ಇದು ತುಂಬಾ ಸಲ ಆಗುತ್ತೆ ಮತ್ತೆ ಇದಕ್ಕೆ ದೊಡ್ಡ ಬೆಲೆ ತೆರಬೇಕಾಗುತ್ತೆ. ಈ ಚಿತ್ರವನ್ನ ಒಮ್ಮೆ ಸರಿಯಾಗಿ ನೋಡಿ. ಆಟಗಾರನ ಬ್ಯಾಕ್ಸ್ವಿಂಗ್ ದಾರಿಯಲ್ಲಿ ಬಾಲ್ನ ಹಿಂದೆ ಒಂದು ಸಣ್ಣ ಕಡ್ಡಿ ಇದೆ. ಇದನ್ನ ತೆಗೆದ್ರೆ ಪೆನಾಲ್ಟಿ ಆಗುತ್ತಾ? ಏನಂತೀರಾ? ಹೌದು, ಖಂಡಿತ ಪೆನಾಲ್ಟಿ ಆಗತ್ತೆ. ಯಾಕಂದ್ರೆ ಆ ಕಡ್ಡಿ ಒಣಗಿದ್ದಲ್ಲ, ಅದು ಬೆಳೆಯುತ್ತಿರುವ ಗಿಡಕ್ಕೆ ಅಂಟುಕೊಂಡಿರೋ ಒಂದು ನೈಸರ್ಗಿಕ ವಸ್ತು. ಅದನ್ನ ಮುರಿದ್ರೆ ಆಟಗಾರನ ಉದ್ದೇಶಿತ ಸ್ವಿಂಗ್ ಏರಿಯಾವನ್ನ ಸುಧಾರಿಸಿದಂತೆ ಆಗತ್ತೆ. ಸರಿ, ಹಾಗಾದ್ರೆ ಈ ನಿಯಮದ ಬಗ್ಗೆ ಕೊನೆಯದಾಗಿ ಒಂದು ಮಾತು. ಕ್ಯಾಡಿ ರಿಮೈಂಡರ್: ಒಬ್ಬ ಪ್ರೊಫೆಷನಲ್ ಕ್ಯಾಡಿಯಾಗಲು ಆಟದ ಫಾರ್ಮ್ಯಾಟ್, ಅದರ ಅರ್ಥ ಮತ್ತು ತಾಂತ್ರಿಕತೆಗಳನ್ನು ತಿಳಿದುಕೊಳ್ಳಿ. ಮುಂದಿನ ಭಾಗದಲ್ಲಿ ಮತ್ತೆ ಸಿಗೋಣ.